ಫಸ್ಟ್ ನೈಟ್ ದಿನ ಗೊತ್ತಾಯ್ತು ಆತ ಸಲಿಂಗಕಾಮಿ ಅಂತ. ದಾಂಪತ್ಯ ಸತ್ಯ ಬಿಚ್ಚಿಟ್ಟ ಆ ಸ್ಟಾರ್ ನಟಿ ಯಾರು ಗೊತ್ತಾ? ನಗ್ನ ಸುಂದರಿ ಶ್ರೀ ರಪಕ್ಕ ಅವರ ಹೆಸರು ಪ್ರಸ್ತುತ ಟಾಲಿವುಡ್ನಲ್ಲಿ ಬಿಸಿ ವಿಷಯವಾಗ್ತಾ ಇದೆ. ವಿಶೇಷವಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಅವರ ಫೋಟೋಗಳು ಎಲ್ಲೆಡೆ ಕಾಣಿಸ್ಕೊಳ್ತಾ ಇವೆ. ಅವರು ಯೂಟ್ಯೂಬ್ ಚಾನೆಲ್ಗಳಿಗೆ ಸಂದರ್ಶನಗಳನ್ನ ನೀಡುವ ಮೂಲಕ ಬಹಳಷ್ಟು ಜನರನ್ನ ಆಕರ್ಷಣೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಅವರು ಮದುವೆ ಬಗ್ಗೆ ಬೋಲ್ಡ್ ಕಾಮೆಂಟ್ಗಳನ್ನ ಮಾಡಿದ್ದಾರೆ. ಖ್ಯಾತ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ನಿರ್ದೇಶನದ NNN ಬೋಲ್ಡ್ ಚಿತ್ರದ ಮೂಲಕ ನಟಿಯಾಗಿ ಪಾದಾರ್ಪಣೆ ಮಾಡಿದ ಶ್ರೀ ರಪಕ್ಕ ರಾತ್ರೋರಾತ್ರಿ ತಾರೆಯಾದ್ರು. ಹಿಂದೆ ಅನೇಕ ಚಿತ್ರಗಳಿಗೆ ವಸ್ತ್ರ ವಿನ್ಯಾಸಕಿಯಾಗಿ ಕೆಲಸ ಮಾಡಿದ್ರು, ನಟಿಯಾಗಲು ಪ್ರಯತ್ನಿಸಿರಲಿಲ್ಲ. ಆದರೆ ವರ್ಮಾ ಅವರ ನಗ್ನ ಬೋಲ್ಡ್ ಪರಿಕಲ್ಪನೆಯಲ್ಲಿ ಅವಕಾಶ ಇದ್ದಕ್ಕಿದ್ದಂತೆ ಬಂದಾಗ ಅವರು ಇಲ್ಲ ಎಂದು ಹೇಳಲಿಲ್ಲ. ಇತ್ತೀಚಿನ ಮತ್ತೊಂದು ಸಂದರ್ಶನದಲ್ಲಿ ಅವರು ಮದುವೆ ಮತ್ತು ವಿವಾಹ ಪೂರ್ವ ಲೈಂಗಿಕತೆಯ ಬಗ್ಗೆ ಕಾಮೆಂಟ್ಗಳನ್ನು ಮಾಡಿದ್ರು. ಲೈಂಗಿಕತೆ ನಮಗೆ ಪವಿತ್ರವಾದ ವಿಷಯ. ಮಾನವ ಜೀವನವು ಅದರೊಂದಿಗೆ ಪ್ರಾರಂಭವಾಗುತ್ತೆ. ಸಣ್ಣ ಕೀಟದಿಂದ ಮನುಷ್ಯನವರೆಗೆ ಲೈಂಗಿಕತೆ ಇದೆ. ನಾನು ಒಂದು ವಿಷಯ ಹೇಳ್ತೇನೆ, ಮದುವೆಗೆ ಮುಂಚಿನ ಲೈಂಗಿಕತೆ ಸರಿಯಲ್ಲ ಎಂಬುದು ಲೋಕಾರೂಢಿ. ಆದರೆ ನನ್ನ ಸ್ನೇಹಿತೆ ವೈದ್ಯೆ ಅರೇಂಜ್ ಮ್ಯಾರೇಜ್ ಮೂಲಕ ಮದುವೆ ಆದ್ಲು. ಆದರೆ ಮದುವೆಯ ನಂತರದ ಮೊದಲ ರಾತ್ರಿಯೇ ಅವನು ಸಲಿಂಗಕಾಮಿ ಅಂತ ಅವಳಿಗೆ ತಿಳಿದು ಬಂತು. ವೈದ್ಯಕೀಯ ಅಧ್ಯಯನ ಮಾಡಿದ ಹುಡುಗಿಗೂ ಇದೇ ರೀತಿಯ ಪರಿಸ್ಥಿತಿ ಎದುರಾಗಿದೆ. ಆದರೆ ಮದುವೆಗೂ ಮೊದಲು ಲೈಂಗಿಕ ಕ್ರಿಯೆ ನಡೆಸಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ನಾವು ಸಾಧ್ಯವಾದಷ್ಟು ಸಮಯ ತೆಗೆದುಕೊಂಡು ಒಬ್ಬರನ್ನೊಬ್ಬರು ಚೆನ್ನಾಗಿ ತಿಳಿದುಕೊಳ್ಬೇಕು. ಮದುವೆಯೂ ಸಹ ಬಹಳ ಗೌರವಾನ್ವಿತವಾಗಿದೆ. ಅದ್ಯಾಗೋ ನೀವು ಏನೆಂದು ತಿಳಿಯದೆ ತಯಾರಿ ನಡೆಸಿದ್ರೆ ಕೆಲವು ತೊಂದರೆಗಳು ಅನಿವಾರ್ಯ. ಯಾವುದೇ ಸಮಯದಲ್ಲಿ ಒಬ್ಬ ವ್ಯಕ್ತಿಯನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ನನ್ನ ಅಭಿಪ್ರಾಯದಲ್ಲಿ ಪರಸ್ಪರ ಸ್ವಲ್ಪ ಸಮಯವನ್ನ ಮೀಸಲಿಡೋದ್ರಲ್ಲಿ ಮತ್ತು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಂದ್ರೆ ಇನ್ನೊಬ್ಬರ ಮನಸ್ಸಿನಲ್ಲಿ ಯಾವುದೇ ಆಲೋಚನೆಗಳಿದ್ರೂ ಅವು ಹೊರ ಬರ್ತವೆ. ಉದಾಹರಣೆಗೆ ಅವರು ಬೇರೆಯವರೊಂದಿಗೆ ಸಂಬಂಧದಲ್ಲಿ ಇದ್ರೂ ಸಹ ಅವರು ಅದನ್ನ ಜೋರಾಗಿ ಹೇಳ್ಬೋದು ಅಂತ ಶ್ರೀ ರಪಕ್ಕ ವಿವರಿಸಿದ್ರು.